ಗೆಲುವಾಗಿದೆ. ಮೊದಲ ಪ್ರತಿಕ್ರಿಯೆ ಏನು ಅಂದ್ರೆ ಎಲ್ಲ ಮತದಾರರಿಗೆ ಧನ್ಯವಾದಗಳನ್ನ ಹೇಳಬೇಕಾಗಿದೆ. ಅಪ್ಪಾಜಿ ಅವರ ಕ್ಷೇತ್ರ ಈ ಕಾಂಗ್ರೆಸ್ನ ಭದ್ರಕೋಟೆ ಇದೆ. ಜನ ಎಲ್ಲರೂ ಇವತ್ತಿನ ದಿನ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಕೆಪಿಸಿಸಿ AICC ವರಿಷ್ಠರು ಬಂದು ಪ್ರಚಾರ ಮಾಡಿದ್ದಾರೆ. ಮತ್ತೆ ನಮ್ಮ ಎಲ್ಲ ಶಾಮನೂರು ಬಳಗ ಆಯ್ತು, ಕಾಂಗ್ರೆಸ್ ಪಕ್ಷದ ಹಿತೈಷಿಗಳು, ಕಾಂಗ್ರೆಸ್ ಪಕ್ಷದ ವರ್ಕರ್ಸ್ ಎಲ್ಲ ಮಾಡಿದ್ದಾರೆ. ಇವತ್ತು ಸಮರ್ಥ್ ಶಾಮನೂರ್ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ದೊಡ್ಡ ಜವಾಬ್ದಾರಿ. ಸಮರ್ಥ್ ಕೂಡ ಅಪ್ಪಾಜಿ ಅವ್ರು ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ಮುಂದುವರೆದ ಕಾಮಗಾರಿಗಳನ್ನ ಹೆಚ್ಚಿನ ಜವಾಬ್ದಾರಿಯಿಂದ ಅವ್ರು ಮಾಡಿದ್ದಾರೆ. ಇದೇ ರೀತಿ ಎಲ್ಲರ ಆಶೀರ್ವಾದ ಇರಲಿ ಅಂತ ನಾನು ಬಯಸ್ತೇನೆ. ಕುಟುಂಬ ರಾಜಕಾರಣ ಮಾಡಿದ್ದಾರೆ ಅಂತೇಳಿ ಶಾಮನೂರ್ ಅವರ ಕುಟುಂಬವನ್ನು ಭೇಟಿ ಆಗ್ಬೇಕು ಅಂದ್ರೆ ಗೇಟ್ ಕಾಯ್ಬೇಕು ಅಂತ ಅಪಪ್ರಚಾರ ಮಾಡಿದ್ರು. ಈ ಬಗ್ಗೆ ಮತದಾರರು ಉತ್ತರ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳ್ತಾರೆ? ಅಲ್ಲ, ಅದೇ ಹೇಳ್ತಾ ಇದೆ ಅಲ್ಲ, ರಿಸಲ್ಟೇ ಹೇಳ್ತಾ ಇದೆ. ಸುಮಾರು 5,000 ಮತಗಳ ಅಂತರದಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಸೊ ಜನರು ನೋಡ್ತಾ ಇದ್ದಾರೆ ಯಾವ ಕುಟುಂಬ ಅವ್ರ ಪರವಾಗಿದೆ, ಯಾವ ವ್ಯಕ್ತಿ ಅವರಿಗೆ ಪರವಾಗಿದ್ದಾರೆ ಅಂತ ಸಂಪೂರ್ಣವಾಗಿ ಇವತ್ತು ವಿಶ್ವಾಸದ ಮತ. ಎಲ್ಲ ಒಂದ್ ಕಡೆ 8 ಸುತ್ತಿನಲ್ಲಿ ಮುನ್ನಡೆ ಇತ್ತು ಬಿಜೆಪಿ. ಆ ಸಂದರ್ಭದಲ್ಲಿ ಎಲ್ಲ ಅಲ್ಪಸಂಖ್ಯಾತರು ನಮ್ಮನ್ನ ಕೈ ಬಿಟ್ಟರು ಅಂತ ಅನಿಸ್ತಾ ಹೇಗೆ? ಮೊದಲನೇ ಸುತ್ತು ಆಗಿರೋದು ಎಲ್ಲ ಬಿಜೆಪಿ ವಾರ್ಡ್ಸ್. ಅದು ನಮ್ಮ ಮುಸ್ಲಿಂ ವಾರ್ಡ್ಸ್ ಬಂದಿರ್ಲಿಲ್ಲ. ಅಲ್ಪಸಂಖ್ಯಾತರು ಯಾವಾಗ್ಲೂ ನಮ್ಮ ಪರವಾಗಿದ್ದಾರೆ.